ಸಿನಿಮಾ 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 ಸಿನಿಮಾನಪ್ಪ ಸಿನಿಮಾ 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 ಇದು ಸಿನಿಮಾನಪ್ಪ ಸಿನಿಮಾ ದೂರದ ಬೆಟ್ಟಂಗೆ ಕಲರ್ಫುಲ್ ಈ ಸಿನಿಮಾ ಹತ್ರ ಹೋದಾಗ್ಲೇ ಗೊತ್ತಾಗೋದು ಇದರ ಕರ್ಮ ದೂರದ ಬೆಟ್ಟಂಗೆ ಕಲರ್ಫುಲ್ ಈ ಸಿನಿಮಾ ಹತ್ರ ಹೋದಾಗ್ಲೇ ಗೊತ್ತಾಗೋದು ಇದರ ಕರ್ಮ ಎಲ್ಲರೂ ಮೆಚ್ಚುವ ಹಾಗಿದ್ದ ಸಿನಿಮಾ ಬೆಚ್ಚಿ ಬೀಳಂಗೆ ಆಗೈತೆ ಅಯ್ಯೋ ರಾಮ ಎಲ್ಲರೂ ಮೆಚ್ಚುವ ಹಾಗಿದ್ದ ಸಿನಿಮಾ ಬೆಚ್ಚಿ ಬೀಳಂಗೆ ಆಗೈತೆ ಅಯ್ಯೋ ರಾಮ ಸಿನಿಮಾ 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 ಇದು ಸಿನಿಮಾನಪ್ಪ ಸಿನಿಮಾ 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 ಇದು ಸಿನಿಮಾನಪ್ಪ ಸಿನಿಮಾ ನೋಡ್ರೆ ಇಲ್ಲಿ ಡೈರೆಕ್ಟ್ರು ಫರ್ನಾಂಡಿಸ್ ಅವ್ರ ಮನೆ ಇಲ್ಲಿದೆ. ಫರ್ನಾಂಡಿಸ್ ಅವ್ರ ಮನೆ ಹಾಂ ಆಮೇಲೆ ಈ ಬಿಲ್ಡಿಂಗಲ್ಲಿ ಇದ್ದಾರಾ? ಹೌದು. ಹೌದಾ? ಹೌದು. ಕಳ್ಳ 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 ಕಳ್ಳರೋ ನಾವೆಲ್ಲರೂ ಸುಳ್ಳ 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 ಸುಳ್ಳರೋ ನಾವೆಲ್ಲರೂ. ಸರ್ ಯಾರು? ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು, ಒಳಗಡೆ ಬರ್ಬೋದಾ ಸರ್? ಬನ್ನಿ ನೋಡಿ. ಥ್ಯಾಂಕ್ ಯು ಸರ್. ಕೂತ್ಕೊಳ್ಳಿ. ಏನು ಬೇಕಿತ್ತು? ಸರ್ ನಿಮ್ಮ ಮನೇನ ಹುಡ್ಕೋಕ್ಕೆ ನಾನು ತುಂಬ ಕಷ್ಟಪಟ್ಬಿಟ್ಟೆ ಸರ್. ಬರೀ ದೊಡ್ಡ ದೊಡ್ಡ ಬಂಗ್ಲೆನೇ ನೋಡ್ಕೊಂಡು ಬಂದೆ, ನೀವು ಅಂಥ ಮನೇಲಿ ಇರ್ತೀರಾ ಅಂತ. ಆದರೆ ನೀವು ನೋಡಿದ್ರೆ ನಾನು ಪ್ರೊಡ್ಯೂಸರ್ಗಳಿಗೆ ಮುಂದಾಯಿಸಿದ್ರೆ ಅಂಥ ಬಂಗ್ಲೆಲ್ಲೇ ಇರ್ತಾ ಇದ್ದೆ. ಇರಲಿ ಬಿಡಿ ಸರ್. ಸರ್ ಮನೆ ಚಿಕ್ಕದಾಗಿದ್ರೆ ಏನು ಸರ್, ಮನಸ್ಸು ದೊಡ್ಡದಾಗಿರ್ಬೇಕು. ಮೇಲೆ ಅಯ್ಯೋ ಹಣ ಬಿಸಿಲು ಸರ್, ಸಾಕಾಗೋಯ್ತು ಸರ್. ನೀರು ಕುಡೀರಿ. ಕೊಡ್ಬಿಟ್ರೆ ಸರ್. ಹ್ಞೂ ಸರ್ ಹಾಗೆ ಸ್ವಲ್ಪ ಫ್ಯಾನ್ ಹಾಕ್ಬಿಡಿ ಸರ್. ಸರ್ ಹ್ಞೂ ಮೀಡಿಯಂ ಕೋಲ್ಡ್ ವಾಟರ್ ಕೊಡಿ ಸರ್. ಫ್ರಿಡ್ಜ್ ಇದ್ರೆ ಕೊಡಿ ಸರ್, ಇಲ್ಲಾಂದ್ರೆ ಬೇಡ. ಥ್ಯಾಂಕ್ ಯು ಸರ್. ಬಾಬಾ ಯಾರೀ ಪಾರ್ಟಿ? ಯಾರೋ ಪ್ರೊಡ್ಯೂಸರೇ ಇರಬೇಕು, ಸಿನಿಮಾ ಮಾತುಕತೆಗೆ ಬಂದಿರಬೇಕು. ಅವಕಾಶ ಬಿಡಬಾರ್ದು, ಗಬಕ್ಕಂತ ಕ್ಯಾಚ್ ಹಾಕೊಂಡ್ಬಿಡ್ಬೇಕು. ಆಹಾ, ಮರುಭೂಮಿನಲ್ಲಿ ಚಿಲ್ಲಡು ಬೀಲ್ ಕುಡ್ದಂಗಾಯ್ತು ಸರ್. ಅಯ್ಯೋ ಸರ್, ನನ್ನ ಪರಿಚಯನೇ ನಿಮಗೆ ಮಾಡಿಕೊಡ್ಲಿಲ್ಲ ಸರ್, ಸಾರಿ ಸರ್. ಸರ್ ನನ್ನ ಹೆಸರು ಸದಾನಂದ ಅಂತ. ನಮ್ಮಪ್ಪ ನನ್ನ ಮಗ ಸದಾ ಆನಂದವಾಗಿರಲಿ ಅಂತ ಈ ಹೆಸರಿಟ್ಟ. ಆದರೆ ನಾನು ಸದಾ ಆ ಆನಂದಕ್ಕೋಸ್ಕರನೇ ಹುಡುಕಾಡ್ತಾ ಇದ್ದೀನಿ ಸರ್, ಇನ್ನೂ ಸಿಕ್ಕಿಲ್ಲ ಸರ್. ನೀವು ಪ್ರೊಡ್ಯೂಸರಾ? ಹೌದು ಸರ್. ಸೂಪರ್. ಇವತ್ತು ನನ್ನ ಸ್ಟಾರೇ ಚೇಂಜ್. ಆಗಿ ಒಂದು ಸಿನಿಮಾ ಮಾಡಿದ್ದೆ ಸರ್. ಏನು ಫಿಲಮ್ ಹೆಸರು? ಕೈ ಬಿಡೆ ಕೈ ಬಿಡೆ. ಫಿಲಮ್ ಕೈ ಹಿಡಿತಾ ಇಲ್ಲ ಕೈ ಬಿಡ್ತಾ? ಟೈಟ್ಲಿಗೆ ತಕ್ಕ ಹಾಗೆ ಕೈ ಬಿಡ್ತು ಸರ್. ಓ, ಅಂದರೆ ಈಗ ಹೊಸ ಫಿಲಮ್ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀರಾ ಅಲ್ವಾ?
ಇವರು ಬರಿಗೆಟ್ಟವ್ರೆ, ಪ್ರೊಡ್ಯೂಸರ್ ಸಿಕ್ಕಿದ್ರೆ ಸಾಕು ಬಡ್ದು ಬಾಯಿಗೆ ಹಾಕೊಳ್ಳೋಕೆ ಅಂತ ಕಾಯ್ತಾವ್ರೆ. ಸದಾನಂದ ಸರ್, ಸರ್ ಸರ್ ಅದು ಪ್ರಾಜೆಕ್ಟ್ ಮಾಡೋ ಐಡಿಯಾ ಇದೆ, ಆದರೆ ಸದ್ಯಕ್ಕಿಲ್ಲ ಸರ್. ಹಾಗಾದರೆ ತಾವು ಬಂದಿರೋ ಉದ್ದೇಶ? ಸರ್ ಬೇಸಿಕಲಿ ನಾನು ಆರ್ಟಿಸ್ಟು ಸರ್, ಒಳ್ಳೆ ಆರ್ಟಿಸ್ಟ್ ಆಗಬೇಕು ಅಂತ ಹೇಳಿ ಆಸೆ ಇಟ್ಕೊಂಡಿದ್ದೀನಿ. ಆದರೆ ಯಾರೂ ನನಗೆ ಚಾನ್ಸ್ ಕೊಡ್ತಾ ಇಲ್ಲ ಸರ್. ನಾನು ಸಾಯೋದ್ರೊಳಗೆ ಆರ್ಟಿಸ್ಟ್ ಆಗೇ ಸಾಯಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ದಯವಿಟ್ಟು ಒಂದು ಅವಕಾಶ ಕೊಡಿ ಸರ್. ಸರ್ ಹೊಟ್ಟೆಗೆ ಇಟ್ಟಿಲ್ಲದೆ ಚಾನ್ಸ್ಗೋಸ್ಕರ ಬೀದಿ ಅಲ್ದಿದ್ದೀನಿ ಸರ್. ಈಗ ನಿಮ್ಮ ಮನೆಗೆ ಬಂದಾಗೆ ಡಿಸೆಂಬರ್ 18ನೇ ತಾರೀಕು ಕಾಶಿನಾಥ್ ಅವ್ರ ಮನೆಗೂ ಹೋಗಿದ್ದೆ ಸರ್. ಅವ್ರಿಗೆ ಹುಷಾರಿರಲಿಲ್ಲ ಸರ್, ಆದ್ರೂ ಕರೆದು ಕೂರಿಸಿ ಮಾತಾಡ್ಸಿದ್ರು ಸರ್. ನೆಕ್ಸ್ಟ್ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ನಿನ್ನ ಕೈಲಿ ಮೇಜರ್ ಕ್ಯಾರೆಕ್ಟರ್ ಮಾಡಿಸ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡಿದ್ರು ಸರ್. ಆದರೆ ಜನವರಿ 2018ನೇ ತಾರೀಕು ಅವರು ಈ ಇಹಲೋಕ ಯಾತ್ರೆನ ಮುಗಿಸ್ಬಿಟ್ರು ಸರ್. ಇರಲಿ, ಸಮಾಧಾನ ಮಾಡ್ಕೊಳ್ಳಿ. ಒಂದೊಂದು ಸಾರಿ ಈಗ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಹೌದು, ಈ ತಿಂಡಿ ಗಿಂಡಿ ತಿಂದ ಇಲ್ವಾ? ಇಲ್ಲ ಸರ್, ತಿಂಡಿ ತಿಂತ ಕೂತ್ಕೊಂಡ್ಬಿಟ್ರೆ ನೀವು ಸಿಗೋದಿಲ್ವೇನೋ ಅಂತೇಳಿ ಹಾಗೆ ಬಂದ್ಬಿಟ್ಟೆ ಸರ್. ಹೌದಾ? ನಮ್ಮನೆಲ್ಲ ಹೆಂಡತಿ ಮಕ್ಕಳು ಯಾರು ಇಲ್ವೇ? ಎಲ್ಲ ಊರಿಗೆ ಹೋಗಿದ್ದಾರೆ, ರಜಾ ಅಲ್ವಾ? ನಾನು ಈಗ ಹೋಟ್ಲಲ್ಲಿ ತಿಂಡಿ ತಿಂದು ಬಂದೆ. ಹೌದು ಸರ್, ಬಿಸ್ಕೆಟು, ಜ್ಯೂಸು, ಬಾಳೆಹಣ್ಣು ಏನಾದರೂ ಇದ್ರೆ ಕೊಡಿ ಸರ್. ಇದ್ರೆ ಕೊಡಿ ಸರ್. ಗೊತ್ಕೆಟ್ಟು ನನ್ನ ಮಗ ಅವನು. ಹಸಿವಾದಾಗ ಆ ಪರಮಾತ್ಮ ಏನು ಒದಗಿಸ್ತಾನೋ ಅದನ್ನು ಕಣ್ಣು ಮುಚ್ಕೊಂಡು ತಿಂದುಬಿಡ್ಬೇಕು ಅಂತ ಯಾವಾಗಲೂ ಹೇಳ್ತಾ ಇದ್ರು ಸರ್ ಅಣ್ಣವರು. ಮಕ್ಕಳು ತಿಂದ್ಬಿಟ್ಟು ಏನಾದ್ರು ತಂದ್ಕೊಂಡ್ಬಿಟ್ಟಾರಪ್ಪ, ಆಮೇಲೆ ಹುಷಾರಾಗಿರ್ಬೇಕು. ಕೊಡಿ ಸರ್, ಥ್ಯಾಂಕ್ ಯು ಸರ್. ಎಕ್ಸ್ಪೈರಿ ಏನಾದ್ರು ತಂದ್ಕೊಂಡ್ಬಿಟ್ಟ. ಆಮೇಲೆ ಸರ್ 2023 ಜೂನ್ ತಿಂಗಳಲ್ಲಿ ಡೈರೆಕ್ಟ್ರು ಭಗವಾನ್ ಸರ್ ಮನೆಗೆ ಹೋದೆ ಸರ್. ಹೌದೌದು, ದೊಡ್ಡ ಡೈರೆಕ್ಟ್ರು. ಏನಂದ್ರು? ಹಾಗೆ ಅವ್ರಿಗೆ ದೊಡ್ಡ ಮನಸ್ಸು ಇತ್ತು ಸರ್. ನೆಕ್ಸ್ಟು ಅನಂತ್ನಾಗ್ ಜೊತೆ ಸಿನಿಮಾ ಮಾಡ್ತಾ ಇದ್ದೀನಿ, ಅವ್ರ ಆಪೋಸಿಟ್ ಒಂದು ಮೇಯ್ನ್ ಕ್ಯಾರೆಕ್ಟರ್ ಇದೆ, ಅದನ್ನು ನಿನ್ನ ಹತ್ರನೇ ಮಾಡಿಸ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡಿದರು ಸರ್. ಆದರೆ ಏನಾಯ್ತು ರೀ? ಏನು ಹೇಳಲಿ ಸರ್, ನನ್ನ ಹಣೆ ಬರನೇ ಚೆನ್ನಾಗಿಲ್ಲ ಸರ್. 2023 ಜುಲೈ 5ನೇ ತಾರೀಕು ಭಗವಾನ್ ಸರ್ ತೀರೋದ್ರೂ ಸುದ್ದಿ ಕೇಳಿ ಫುಲ್ ಅಪ್ಸೆಟ್ ಆಗೋಗ್ಬಿಟ್ಟೆ ಸರ್. ಸಿಕ್ಕಾಬಿಟ್ಟೆ ಕುಡಿದ್ಬಿಟ್ಟು ಚರಂಡಿಲಿ ಬಿದ್ದೋಗ್ಬಿಟ್ಟಿದೆ ಸರ್. ಬೆಳಗ್ಗೆ ಯಾರೋ ಪುಣ್ಯಾತ್ಮರು ನನ್ನನ್ನು ಎತ್ಕೊಂಡೋಗಿ ಮನೆಗೆ ಹಾಕಿದ್ರು ಸರ್. ನೋಡ್ರಿ, ಫಿಲಮ್ ಇಂಡಸ್ಟ್ರಿಯಲ್ಲಿ ದಿನ ಇಡ್ಲಿ ವಡೆ ತಿನ್ನಬೇಕು ಅಂದ್ರೂ ಗುಣ ಇರಬೇಕು. ಒಳ್ಳೆ ಟೈಮ್ ಬರೋ ತನಕ ಕಾಯಬೇಕು, ಕಾಯಬೇಕು. ಮದುವೆ ಆಗಿದ್ದೀರಾ? ಅಯ್ಯೋ, ನಾನೇ ಹಿಂಗೆ, ಇನ್ನು ಮದುವೆ ಆದರೆ ಹೆಂಗೆ ಸರ್? ಅದು ಸರಿ, ನೀವು ಯಾವ ಥರ ಪಾತ್ರ ಮಾಡಬೇಕು ಅಂತ ಇಷ್ಟಪಡ್ತೀರಾ? ಹೀರೋ ಸರ್. ಅಯ್ಯೋ ಗೂಬೆ ನನ್ನ ಮಗನೇ, ಕನ್ನಡದಲ್ಲಿ ನಿನ್ನ ಮುಖ ನೋಡ್ಕೊಂಡಿದ್ದೇನೋ. ಯಾಕೆ ನಾನು ಚೆನ್ನಾಗಿಲ್ವಾ ಸರ್?